ಕರ್ನಾಟಕದ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯನವರು ಒಂದು ಸ್ಪೆಷಲ್ ಪತ್ರ ಕಳಿಸಿದ್ದಾರೆ. ಏನು ಅಲ್ಲಿ ಲೆಟರ್ಸ್ ಕೊಡ್ತಾ ಇದ್ದಾರೆ ಸಾರ್ವಜನಿಕರು, ಸ್ವಾಮಿ ನಿಮ್ಮ ಅಧಿಕಾರಿಗಳು ಸಿಗ್ತಾ ಇಲ್ಲ ಕಚೇರಿಗಳಲ್ಲಿ, ಸ್ಟೇಟ್ ಪ್ರೆಸಿಡೆಂಟ್ ಇದ್ರಿ ಸರ್, ನೀವ್ ಹೆಂಗ್ ಸರ್ ಇದು ತಪ್ಪು ಮಾಡ್ತೀರಾ? ಏನ್ ಸರ್ ನೀವು ಎಕ್ಸರ್ ಹಾಕಿದ್ರೆ 16ನೇ ತಾರೀಕು ಲೆಟರು, ನೀವೇನ್ ಬಾಲ್ವಾಡಿ ಮಕ್ಕಳ ಕೂರ್ಸ್ಕೊಂಡು ದಿನ ಎ ಬಿ ಸಿ ಡಿ ಆಯಿ ಹೇಳ್ಕೊಡೋದಕ್ಕೆ? ನೀವಂತೂ ಬದಲಾಗುವ ಯಾವುದೇ ಲಕ್ಷಣಗಳು ಕಾಣ್ತಿಲ್ಲ. ಬೆಸ್ಕಾಂ ಅಧಿಕಾರಿಗಳಿಗೆ, ಹಿರಿಯ ಅಧಿಕಾರಿಗಳಿಗೆ ಒಂದು ಪ್ರಶ್ನೆ. ನಿಮಗೆ ಒಂದು ಸರ್ಕಾರ ಮತ್ತು CS ಚೀಫ್ ಸೆಕ್ರೆಟರಿ, ಮುಖ್ಯ ಕಾರ್ಯದರ್ಶಿಗಳು ಸರ್ಕಾರ, ಇವರು ಒಂದಿಷ್ಟು ಕಾನೂನುಗಳನ್ನ ಮತ್ತು ಒಂದಿಷ್ಟು ಲೆಟರ್ಸ್ನ ಹಾಕಿದ್ದಾರೆ. ತಾವು ದಯವಿಟ್ಟು ಆ ಲೆಟರ್ಸ್ನ ಗಮನ ಹರಿಸ್ಬೇಕು. SC ಚೀಫು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಲೆವೆಲಲ್ಲಿರೋರು ಇದನ್ನು ಗಮನ ಹರಿಸ್ದೆ ಒಂದು ಲೆಟ್ರ್ ಹಾಕಿದ ತಕ್ಷಣ ಎಲ್ಲರೂ ಉಯಿಲ್ ಎತ್ಕೊಂಡು ಮೀಟಿಂಗ್ಗಳಿಗೆ ಹೋಗಿ ದಂಡಯಾತ್ರೆ ಮಾಡ್ತಾ ಇದ್ದೀರಾ? ನೋಡಿ, ನನ್ನ ಹತ್ರ ಇವಾಗ ಚೀಫ್ ಇಂಜಿನಿಯರ್ BMA SZ ಅಂದರೆ ನಮ್ಮ ಸೌತ್ ಝೋನಿನ ಚೀಫ್ ಸಾಹೇಬರಾದಂತಹ ಶಿವಣ್ಣ ಅವರು ಒಂದು ಲೆಟರ್ ಹಾಕ್ತಾರೆ 16/12/2024 ಮೀಟಿಂಗ್ ನೋಟಿಸ್ ಅಂತ ಕಳಿಸ್ತಾರೆ. ಏನೋ ಟೆಕ್ನಿಕಲ್ಲು, ರೆವಿನ್ಯೂ ಮೀಟಿಂಗು, ಏನೇನೋ ಆಳುಮೂಳು. 23/12/2024 9:30 ಎಲ್ಲರೂ ಹಾಜರಿರಬೇಕು. AE, AEE, ಅಕೌಂಟ್ಸ್ ಆಫೀಸರ್ಸು, MT ಅವರು, ಕೇಬಲ್ ಅವರು, ಡಿವಿಷನ್ ಅವರು, SC ಅವರು. ಎಷ್ಟು ಸರ್ಕಲ್ಲು? ಸೌತು ಮತ್ತು ವೆಸ್ಟ್ ಸರ್ಕಲ್, 2 ಸರ್ಕಲ್ನಿಂದ ಮೀಟಿಂಗ್ ಕಂಡಕ್ಟ್ ಮಾಡಿದ್ದಾರೆ 23/12/2024 ಬೆಳಿಗ್ಗೆ 9:30. ಇವಾಗ ಬೆಳಿಗ್ಗೆ 9:30 ಇವ್ರು ಹೋದ್ರೆ ಆಫೀಸ್ಗೆ ಎಷ್ಟೊತ್ತು ಬರ್ತಾರೆ? ಮೀಟಿಂಗ್ಗಳು ಇವ್ರ ಲೀಸ್ಟ್ ಇರೋದು 15 ಪಾಯಿಂಟು, ಸರಿಸುಮಾರು 100ರಿಂದ 200 ಜನನೇ ಅನ್ಕೊಳ್ಳಿ. ಒಂದು 200 ಜನ ಹೋಗಿ ಮೀಟಿಂಗ್ ಮಾಡ್ತಾರಂತೆ. ಏನು ರೆವಿನ್ಯೂ ಬಗ್ಗೆ 15 ಇದೆ, RR ನಂಬರು, STದು, ಅಬೌಟ್ 10,000, LT6, ಗೌರ್ಮೆಂಟು, ವಾಟರ್ ಸಪ್ಲೈದು, BBMP, BDA, RLB, ULB, ಇನ್ಸ್ಟಾಲೇಷನ್ ಗ್ರೀಟಿಂಗು, ಡೀಟೇಲ್ಸು, 15 ಪಾಯಿಂಟ್ ಇಟ್ಕೊಂಡು ಇವರು ಸೋಮವಾರದ ದಿನ ಮೀಟಿಂಗ್ ಮಾಡ್ತಾ ಇದ್ದಾರೆ. ನನ್ನ ಪಾಯಿಂಟ್ ಇಷ್ಟೇ, ಸ್ವಾಮಿ, ನಿಮ್ಮ ಮುಖ್ಯ ಕಾರ್ಯದರ್ಶಿಗಳು, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಶ್ರೀಮತಿ ಶಾಲಿನಿ ರಜನೀಶ್ ಮೇಡಮ್ ಅವರು ಒಂದು ಆದೇಶ ಹಾಕಿದ್ದಾರೆ, ದಯವಿಟ್ಟು ಅದನ್ನು ನೋಡಿ. ಆಮೇಲೆ 2022 ಕರ್ನಾಟಕ ಸರ್ಕಾರದ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯನವರು ಒಂದು ಸ್ಪೆಷಲ್ ಪತ್ರ ಕಳಿಸಿದ್ದಾರೆ. ಏನು? ಸೋಮವಾರದ ದಿನ ಯಾವುದೇ ಸರ್ಕಾರಿ ಕಚೇರಿಯ ಯಾವುದೇ ಅಧಿಕಾರಿ ತನ್ನ ಕಾರ್ಯವ್ಯಾಪ್ತಿಯ ಒಳಗಡೆನೇ ಇರಬೇಕು. ಯಾವುದೇ ರೀತಿಯಾದ ಸಭೆಗಳು, ಮೀಟಿಂಗ್ಗಳು, ಫಂಕ್ಷನ್ಗಳು, ಓಪನಿಂಗ್ಗಳು, ಮಣ್ಣು ಮಸಿಗಳು ಮಾಡಂಗಿಲ್ಲ. ಕಟ್ಟುನಿಟ್ಟಾಗಿ ಆರ್ಡರ್ನ ಹೊರಡಿಸ್ತಾರೆ CM ಸಿದ್ದರಾಮಯ್ಯನವರು, ಅವರು ಮುಖ್ಯಮಂತ್ರಿಗಳಾದ್ಮೇಲೆ. ಅದಾದ್ಮೇಲೆ ಶಾಲಿನಿ ರಜನೀಶ್ ಅವರು ಮುಖ್ಯ ಕಾರ್ಯದರ್ಶಿಗಳು ಒಂದು ಆರ್ಡರ್ನ ಹಾಕಿದ್ದಾರೆ. ಏನ್ ಹೇಳ್ತಾರೆ? ಸಾರ್ವಜನಿಕರ ಭೇಟಿಗೆ ಅವಕಾಶ ಇರುವ ಅವಧಿಯಲ್ಲಿ ಸರ್ಕಾರಿ ಅಧಿಕಾರಿಗಳು ಯಾವುದೇ ಸಭೆ ನಡೆಸದೆ ಕುಂದುಕೊರತೆಗಳನ್ನು ನಿವಾರಿಸಬೇಕು. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಗಳಲ್ಲಿ ನಾಗರಿಕರು ಅವರ ಅಹವಾಲುಗಳೊಂದಿಗೆ ಬರುತ್ತಾರೆ. ಅದನ್ನು ಗಮನಿಸಿದರೆ ಹಿರಿಯ ಅಧಿಕಾರಿಗಳು ಸಾರ್ವಜನಿಕರಿಗೆ ಲಭ್ಯವಾಗುತ್ತಿಲ್ಲ ಎಂಬುದು ಗೊತ್ತಾಗುತ್ತಿದೆ. ನೋಡಿ, ಒಬ್ಬ CM ಒಂದು ಜನಸ್ಪಂದನ ಕಾರ್ಯಕ್ರಮ ಮಾಡಿದಾಗ ಅಲ್ಲಿ ಲೆಟರ್ಸ್ ಕೊಡ್ತಾ ಇದ್ದಾರೆ ಸಾರ್ವಜನಿಕರು, ಸ್ವಾಮಿ ನಿಮ್ಮ ಅಧಿಕಾರಿಗಳು ಸಿಗ್ತಾ ಇಲ್ಲ ಕಚೇರಿಗಳಲ್ಲಿ, ಅದೆಲ್ಲಿಗೂ ಹೋಗ್ತಾರೋ, ಅದು ಯಾವ ಮೀಟಿಂಗ್ಗಳು ಮಾಡ್ತಾರೋ, ಅದೇನು ಉದ್ಧಾರ ಮಾಡ್ತಾರೋ ಗೊತ್ತಿಲ್ಲ, ನಮ್ಗೆ ಯಾರಿಗೂ ಕೈ ಸಿಗಲ್ಲ ಅಂತ. ಅದಕ್ಕೆ ರಜನೀಶ್ ಮೇಡಮ್ ಅವರೇ ಆಗ್ತಾರೆ ಮುಖ್ಯ ಕಾರ್ಯದರ್ಶಿಗಳು, ಆಯ್ತಾ? ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು, ಕಾರ್ಯದರ್ಶಿಗಳು ಹಾಗೂ ಇತರ ಕ್ಷೇತ್ರದ ಅಧಿಕಾರಿಗಳು ಮಧ್ಯಾಹ್ನ 3 ಗಂಟೆ 30 ನಿಮಿಷದಿಂದ 5 ಗಂಟೆ 30 ನಿಮಿಷದವರೆಗೆ ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳನ್ನು ಭೇಟಿ ಮಾಡಲು ಸಮಯವನ್ನು ಕಲ್ಪಿಸುವ ಬಗ್ಗೆ ನಿರ್ದೇಶನ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಎಲ್ಲಾ ಸರ್ಕಾರ ಅಪಾರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು, ಇದು ಬಿಡಿ, ಇದು ಸರ್ಕಾರದ ಲೆವೆಲ್ಗೆ ಹೋಗುತ್ತೆ. ಇವಾಗ ಸರ್ಕಾರದ ಅಧಿಕಾರಿಗಳು ಯಾರಿದ್ದೀರಾ ಅವರು, ನೀವು ಸೋಮವಾರ ಮೀಟಿಂಗ್ ಮಾಡಬಾರ್ದು ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ ಒಂದು ಕಡೆ, ಇನ್ನೊಂದು ಕಡೆ ಯಾರು ಹೇಳ್ತಾರೆ? ನಿಮ್ಮ ಮುಖ್ಯ ಕಾರ್ಯದರ್ಶಿಗಳು ಹೇಳ್ತಾರೆ. ಆದರೂ ನೀವು 16/12/2024 ಒಂದು ಲೆಟರ್ ಹಾಕ್ತೀರಾ ಸ್ವಾಮಿ ಶಿವಣ್ಣ ಅವರೇ. ನೀವು ದೀರ್ಘಕಾಲದ ಅನುಭವ ಇರುವಂಥವ್ರು, 30-35 ವರ್ಷಗಳ ಅನುಭವಿಗಳು,
4-5 ಕಂಪನಿಗಳ 5 ಕಂಪನಿಗಳ ಡೈರೆಕ್ಟ್ರು, 4-5 ಹುದ್ದೆಗಳನ್ನ ಮೇಂಟೈನ್ ಮಾಡ್ತಾ ಇದ್ದೀರಾ. ನಿಮ್ ಗಮನಕ್ಕೆ ಬರ್ಲಿಲ್ವಾ ಸಾರ್ ಈ ನಿಮ್ಮ ಮುಖ್ಯ ಕಾರ್ಯದರ್ಶಿಗಳು ಹಾಕಿರೋ ಲೆಟ್ರು, CM ಹಾಕಿರೋ ಲೆಟ್ರು? ಯಾಕೆ ಸರ್? ಇಂಧನ ಇಲಾಖೆ ಯೂನಿಯನ್ನಿನ ಸ್ಟೇಟ್ ಪ್ರೆಸಿಡೆಂಟ್ ಇದ್ರಿ ಸರ್, ನೀವ್ ಹೆಂಗ್ ಸರ್ ಇದು ತಪ್ಪು ಮಾಡ್ತೀರಾ? ಎಂತ ಅನುಭವ ಇದೆ ನಿಮ್ಗೆ? AWE SC ಚೀಫ್ ಆಗಿದ್ದೀರಾ ಸರ್? ಏನ್ ಸರ್ ನೀವು ಹೆಂಗ್ ಸರ್ ಹಾಕಿದ್ರೆ 16ನೇ ತಾರೀಕು ಲೆಟ್ರು? TADA ಒಂದು ದಿನದ ಮೀಟಿಂಗ್ ಮಾತುಕತೆ, ನೀವು ಗುಡ್ಡೆ ಹಾಕೊಂಡು ಇವೆಲ್ಲ ಮೀಟಿಂಗ್ ಮಾಡ್ತೀರಾ ಸರ್. ಆನ್ಲೈನ್ ಪ್ರೋಸೆಸ್ ಇದೆ, ಮಾಡಿ ಸರ್, ಆನ್ಲೈನ್ ಮೀಟಿಂಗ್ ಮಾಡಿ ಸರ್. ನಿಮ್ MDನೇ ಆನ್ಲೈನ್ ಮೀಟಿಂಗ್ ಮಾಡ್ತಾರೆ. ಇವಾಗ IP ಸೆಟ್ಗಳು ಎಷ್ಟಿದೆ ನಿಮ್ಮಲ್ಲಿ? ಹಾನ್ 1000 ಇರ್ಬೋದು. 1000 ಲಿಂಕ್ ಕೊಡೋದಕ್ಕೆ ಎಷ್ಟು ದಿನ ಬೇಕ್ರಿ? ಅದೇನು ದೊಡ್ಡ ವಿಷಯನ? DTC ಮೇಂಟೆನೆನ್ಸ್ ಅಂತೆ, ಎನರ್ಜಿ ಆಡಿಟ್ ಅಂತೆ, ಆಮೇಲೆ ಯಾವುದೋ 10,000 ಅಬೋ LT6, ST ರೇಟಿಂಗ್ ಡೀಟೇಲ್ಸು, ರಿಕವರಿ ಆಫ್ ಆರ್ಆರ್ ನಂಬರು, ST ಇನ್ಸ್ಟಾಲೇಷನ್ ಅರಿಯರ್ಸು, ರಿಕವರಿ ಆಫ್ ದ ಪ್ರೈವೇಟ್ ಸ್ಟ್ರೀಟ್ ಲೈಟು. ಏನ್ ಸರ್ ಇವೆಲ್ಲ? ಸರ್ ಏನ್ ಸರ್ ನಿಮ್ಮ AWಗಳು ಏನ್ ಮಾಡ್ತಾ ಇದ್ದಾರೆ, ಇಗಳು ಏನ್ ಮಾಡ್ತಾ ಇದಾರೆ? ನೀವು ಚೀಫ್ ಲೆವೆಲ್ ಅಲ್ಲಿ ಇವೆಲ್ಲ ಕರಿಬೇಕಾ? ಅಬೌಟ್ 10,000 ಯಾಕೆ ಸರ್? ಎಲ್ಲರಿಗೂ ಗೊತ್ತು ತಾನೆ, ರೆವಿನ್ಯೂ ಕಲೆಕ್ಷನ್ ಮಾಡಬೇಕು, ಮಂತ್ ಎಂಡಿಗೆ ಬಂದ್ಮೇಲೆ 100% ರೀಚ್ ಆಗಬೇಕು, ಎಲ್ಲ ಇದೆಯಲ್ಲ. ನೀವೇನು ಬಾಲ್ವಾಡಿ ಮಕ್ಕಳ ಕೂರ್ಸ್ಕೊಂಡು ದಿನ ABCD ಹೇಳ್ಕೊಡೋದಕ್ಕೆ? ಅಂದ್ರೆ ನಿಮ್ಮ ಚೀಫ್ ಸೆಕ್ರೆಟರಿ ಹಾಕಿರೋ ಲೆಟರ್ಗೂ ಮರ್ಯಾದೆ ಇಲ್ಲ, ಒಬ್ಬ ಮುಖ್ಯಮಂತ್ರಿ ಹಾಕಿರೋ ಲೆಟರ್ಗೂ ಮರ್ಯಾದೆ ಇಲ್ಲ. ನಿಮ್ ಮನ್ಸಿಗೆ ಬಂದಂಗೆ ಸೋಮವಾರಗಳು ಮೀಟಿಂಗ್ಗಳು ಮಾಡ್ಕೊಂಡು ಕೂತ್ಕೊತೀರಾ. ಆಮೇಲೆ ಈ ಆನ್ಲೈನ್ ಮೀಟಿಂಗ್ ಇದೊಂದು ಈ ಹಳೇ MD ಅವರು ಇದ್ದಾಗ, ಯಾರು ರಾಜೇಂದ್ರನ್ ಚೋಳನ್ ಇದ್ದಾಗಿಂದ ಈ ಸಂಸ್ಕೃತಿ ಸ್ಟಾರ್ಟ್ ಆಯ್ತು. ಯಾವುದು ಆನ್ಲೈನ್ ಮೀಟಿಂಗ್ ಸಂಸ್ಕೃತಿ ಸ್ಟಾರ್ಟ್ ಆಯ್ತು. ಒಳ್ಳೇದೇ, ಟ್ರಾನ್ಸ್ಪೋರ್ಟೇಷನ್ ಉಳಿಯುತ್ತೆ, ಟೈಮ್ ಉಳಿಯುತ್ತೆ, ಎಲ್ಲವೂ ಉಳಿಯುತ್ತೆ, ಚಂದ. ಒಂದು ಫಿಕ್ಸಡ್ ಟೈಮಿಂಗ್ ಅಂತ ಇಟ್ಕೊಳ್ಳಿ. ಆ ಟೈಮಿಂಗ್ನ ಲೆಟರ್ ಹಾಕಿ ಒಂದು ಬೋರ್ಡ್ ಅಂಟಿಸಿ ಹೊರಗಡೆ, ಈ ಟೈಮಿಂದ ಈ ಟೈಮಿಂದ. ಇಲ್ಲ ಅಸಿಸ್ಟೆಂಟ್ಸ್ ಇರ್ತಾರೆ, ಅವ್ರು ಸೈನ್ ಮಾಡಿ ಕೆಲಸ ಮಾಡಿ ಮುಗಿಸ್ಕೊಡಿ. ಯಾರಾದರೂ ಗ್ರಾಹಕರು ಬಂದರೆ ಮೀಟಿಂಗಲ್ಲಿದ್ದಾರೆ ಸಾಹೇಬ್ರು ಮಾಡಿ. ಮೀಟಿಂಗ್ ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ? ಪಬ್ಲಿಕ್ ಒಳ್ಳೇದಕ್ಕೋಸ್ಕರ ಮಾಡ್ತಾ ಇದ್ದೀರಾ. ಇದು ಬಿಡ್ತೀರಾ? ಇವಾಗ ಈ ಕಳೆದ ವಾರದಲ್ಲಿ ಅಂದರೆ ಸೋಮವಾರದಿಂದ ಶನಿವಾರದವರೆಗೂ ಕನಿಷ್ಠ 3-4 ದಿನ ಮೀಟಿಂಗ್ಗಳು ಮಾಡಿದ್ದಾರೆ AWಗಳು. ಎಲ್ಲಿಗೆ ಹೋದ್ರು? ಲೋಕಾಯುಕ್ತರ ಕೈಗೆ ಸಿಕ್ಕಿಲ್ಲ AWಗಳು ಯಾರು. ಎಲ್ಲಿ ಹೋದ್ರಪ್ಪ? ಎಲ್ಲೆಲ್ಲಿ ಹೋಗಿ ಮೀಟಿಂಗ್ ಮಾಡಿದ್ರು? ಅದು ಏನೇನು ಮೀಟಿಂಗ್ ಮಾಡಿದ್ರು? ನಾನು ಕೇಳಿದಕ್ಕೆ ಪೂರ್ವ ನಿಯೋಜಿತ, ಮೊದಲೇ ಫಿಕ್ಸ್ ಆಗಿತ್ತು ಸರ್ ಮೀಟಿಂಗು, ಹಂಗಾಗಿ ಆ ಮೀಟಿಂಗ್ ಹೋಗಿದ್ರು. ಏನು ಮೀಟಿಂಗ್ ಹೋಗಿದ್ರು ಏನೋ ನೀವೇ ಹೇಳಬೇಕು. ಈ ಮೀಟಿಂಗ್ಗಳು ಮಾಡಿ ಡಿಪಾರ್ಟ್ಮೆಂಟ್ನ ಅದೆಷ್ಟು ಉದ್ಧಾರ ಮಾಡ್ತಾ ಇದ್ದೀರೋ, ಅದೆಷ್ಟು ಲಾಭದತ್ತ ತಗೊಂಡೋಗ್ತಾ ಇದ್ದೀರೋ ಅದನ್ನು ನೀವೇ ಹೇಳಬೇಕು. ದಯವಿಟ್ಟು ಸೌತ್ ಝೋನಿನ ಚೀಫ್ ಆದಂತಹ ಶಿವಣ್ಣವರು ತುಂಬ ಅನುಭವಿಗಳಿದ್ದೀರಿ. ಈ ಒಂದು ಮೀಟಿಂಗಿಂದ 100-200